ನಮಸ್ಕಾರ. ನಾನು ನಿಮ್ಮೊಂದಿಗೆ ಒಂದಿಷ್ಟು ಸಂವೇದನಾಶೀಲ ವಿಷಯದ ಬಗ್ಗೆ ಚರ್ಚಿಸಲು ಬಂದಿದ್ದೇನೆ. ಈ ವಿಡಿಯೋದಲ್ಲಿ ನಾವು 69 ಪೊಸಿಷನ್ ಎ ಎಂದು ಕರೆಯುವ ಸಂಬಂಧದ ಒಂದು ವಿಶೇಷ ಮತ್ತು ವಾಸ್ತವಿಕ ಅಂಶವನ್ನು ತಲುಪಲಿದ್ದೇವೆ. ಈ ವಿಷಯವು ಕೆಲವರಿಗೆ ಹೊಸದಾಗಿ ಕಾಣಬಹುದು ಮತ್ತು ಕೆಲವರಿಗೆ ಆಸಕ್ತಿಕರವಾಗಿಯೂ ಇರಬಹುದು. ಆದ್ದರಿಂದ ಇದರ ಬಗ್ಗೆ ಸ್ಪಷ್ಟತೆಯನ್ನು ತರುವ ಉದ್ದೇಶದಿಂದ ಮತ್ತು ಸಂಬಂಧದ ಸ್ವಾಸ್ಥ್ಯವನ್ನು ಪರಿಗಣಿಸಿ ನಾವು ಈ ವಿಷಯವನ್ನು ತಿಳಿಸುತ್ತಿದ್ದೇವೆ. 69 ಪೊಸಿಷನ್ ಎ ಎಂಬುದು ಏನು? 69 ಪೊಸಿಷನ್ವು ಪ್ರಾಥಮಿಕವಾಗಿ ಶಾರೀರಿಕ ಸಂಬಂಧದ ಒಂದು ಪೋಷಕವಾಗಿದ್ದು, ಇದು ಎರಡು ಭಾಗಿಗಳ ನಡುವಿನ ಸ್ನೇಹಬಾಂಧವನ್ನು ವೃದ್ಧಿಸುತ್ತದೆ ಎಂಬುದು. ಇದು ಬಹುತೇಕ ಸಂಬಂಧಗಳಲ್ಲಿ ಪುರುಷ ಮತ್ತು ಮಹಿಳೆ ಇಬ್ಬರ ನಡುವಿನ ಪ್ರೀತಿಯ ವ್ಯತ್ಯಾಸವನ್ನು ಬಿಂಬಿಸುತ್ತದೆ. ಈ ಪೊಸಿಷನ್ನಲ್ಲಿ ಇಬ್ಬರೂ ಭಾಗಿಗಳು ಪರಸ್ಪರ ಎದುರಾಗಿ ಅವರ ಬಾಯಿಗಳನ್ನು ಬಳಸಿ ಎರಡರ ದೇಹದ ಖಾಸಗಿ ಭಾಗಗಳನ್ನು ತಲುಪುತ್ತಾರೆ. ಈ ಪೊಸಿಷನ್ವು ಸಂಬಂಧದ ಉತ್ಸಾಹವನ್ನು ಹೆಚ್ಚಿಸುವುದಾಗಿ ವೀಕ್ಷಿಸಲ್ಪಟ್ಟಿದೆ, ಏಕೆಂದರೆ ಇದು ಅತ್ಯಂತ ಘನವಾದ ಸಂವೇದನಾಶೀಲತೆ ಮತ್ತು ಸಮಾನತೆ ಬಿಂಬಿಸುತ್ತದೆ. ಪೋಷಾಕದ ಅವಶ್ಯಕತೆ ಮತ್ತು ಪ್ರಯೋಜನಗಳು. ಯಾವುದೇ ಪೋಷಾಕವು ನಮ್ಮ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. 69 ಪೊಸಿಷನ್ವು ಕೆಲವು ಪ್ರಮುಖ ಪ್ರಯೋಜನಗಳನ್ನು ಒದಗಿಸುತ್ತದೆ. 1. ನಿಕಟತೆ. ಈ ಪೊಸಿಷನ್ವು ಶಾರೀರಿಕ ಸಂಪರ್ಕವನ್ನು ಹೆಚ್ಚು ನಿಕಟವಾಗಿಸುತ್ತದೆ, ಇದು ಸಂಬಂಧದ ಬಲವನ್ನು ಹೆಚ್ಚಿಸುತ್ತದೆ. 2. ವೈವಿಧ್ಯತೆ. ಸಂಬಂಧದಲ್ಲಿ ವೈವಿಧ್ಯತೆ ಇರಬೇಕು. ಹೊಸ ಪೊಸಿಷನ್ಗಳು ಮತ್ತು ಪರಿಕಲ್ಪನೆಗಳನ್ನು ಪ್ರಯತ್ನಿಸುವುದರಿಂದ ನಿಕಟತೆಯನ್ನು ಹೆಚ್ಚಿಸಬಹುದು. 3. ಭಾವನಾತ್ಮಕ ಸಂಪರ್ಕ. ಈ ಪೊಸಿಷನ್ವು ಇಬ್ಬರ ನಡುವಿನ ಭಾವನಾತ್ಮಕ ಸಂಪರ್ಕವನ್ನು ಬಲಪಡಿಸುತ್ತದೆ, ಏಕೆಂದರೆ ಅದು ಪರಸ್ಪರ ಗುರುತಾಗುವಿಕೆಯ ಒಂದು ರೂಪವಾಗಿದೆ. ಸಮಯ ಮತ್ತು ಪರಿಸ್ಥಿತಿ. 69 ಪೊಸಿಷನ್ನ ಪರಿಕಲ್ಪನೆ ಯಾವಾಗಲೂ ಸೂಕ್ತ ಸಮಯದಲ್ಲಿ ಮತ್ತು ಪರಿಸ್ಥಿತಿಯಲ್ಲಿ ಅನುಸರಿಸಬೇಕು. ಇದು ಚರ್ಚೆ ಮಾಡಬೇಕಾದ ವಿಷಯವಾಗಿದ್ದು, ಇಬ್ಬರೂ ಭಾಗಿಗಳು ಇದನ್ನು ಒಪ್ಪಿಕೊಂಡಿರುವುದು ಅತ್ಯವಶ್ಯಕವಾಗಿದೆ. ಈ ಪೊಸಿಷನ್ ಅನುಸರಿಸುವಾಗ ಪ್ರತಿಯೊಬ್ಬರೂ ತಮ್ಮ ಆರಾಮದಾಯಕ ಮಟ್ಟವನ್ನು ಪರಿಗಣಿಸಬೇಕು. ಸಾವಧಾನಿಯ ಸೂಚನೆಗಳು. 69 ಪೊಸಿಷನ್ ಅಥವಾ ಯಾವುದೇ ಶಾರೀರಿಕ ಸಂಬಂಧಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಅನುಸರಿಸುವಾಗ ಕೆಲವನ್ನು ಗಮನಿಸಬೇಕಾದ ಸಂಗತಿಗಳು ಇವೆ. 1. ಸಂವೇದನೆ ಮತ್ತು ಆರಾಮ. ಎರಡೂ ಭಾಗಿಗಳು ಪರಸ್ಪರ ಆರಾಮವನ್ನು ಅರ್ಥಮಾಡಿಕೊಳ್ಳಬೇಕು. ಒಂದು ಭಾಗಿಯು ಆರಾಮದಾಯಕವಲ್ಲದಂತೆ ಕಂಡರೆ ತಕ್ಷಣವೇ ಆರಾಮದಾಯಕ ಹಾದಿಯತ್ತ ಹೋಗಬೇಕು. 2. ಸ್ವಾಸ್ಥ್ಯ. ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಳ್ಳಿ. ಯಾವುದೇ ಸನ್ನಿವೇಶದಲ್ಲಿ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಯಾವುದೇ ಕೆಲಸವನ್ನು ತಪ್ಪಿಸಲು ಗಮನಹರಿಸಬೇಕು. 3. ಸಂವಹನ. ಸಂಪರ್ಕದ ಅಂಶವು ಅತ್ಯಂತ ಮುಖ್ಯ. ತಮ್ಮ ಆಕಾಂಕ್ಷೆಗಳನ್ನು ಮತ್ತು ಆತಂಕವನ್ನು ತಮ್ಮ ಜೋಡಿದಾರಿಗೆ ವಿವರಿಸಲು ಮತ್ತು ಅವರ ಅನುಮೋದನೆ ಪಡೆಯಲು ಸಮಯ ತೆಗೆದುಕೊಳ್ಳಿ. ಈ ವಿಷಯದ ಶೈಕ್ಷಣಿಕ ಮತ್ತು ಮಾಹಿತಿ ಹಂತ. ಈ ವಿಡಿಯೋದಲ್ಲಿ ನಾವು ಈ ವಿಷಯವನ್ನು ಶೈಕ್ಷಣಿಕ ದೃಷ್ಟಿಯಿಂದ ನೋಡುತ್ತೇವೆ. 69 ಪೊಸಿಷನ್ ಬಗ್ಗೆ ಮಾಹಿತಿ ನೀಡುವ ಉದ್ದೇಶವು ಜನರಲ್ಲಿ ತಿಳುವಳಿಕೆಯನ್ನು ಹೆಚ್ಚಿಸುವುದು ಮತ್ತು ಸಂಬಂಧದ ವಾಸ್ತವಿಕತೆ ಮತ್ತು ಸಂತೋಷದ ಅಂಶಗಳನ್ನು ಅನ್ವೇಷಿಸಲು ಉತ್ತೇಜಿಸುವುದು. ನಾವು ಈ ವಿಷಯವನ್ನು ನಿಂದನೆ ಅಥವಾ ಅಪಮಾನದ ಉದ್ದೇಶದಿಂದ ಪರಿಗಣಿಸಲ್ಲ, ಇದು ಸಂಪೂರ್ಣವಾಗಿ ಶೈಕ್ಷಣಿಕ ಮತ್ತು ಮಾಹಿತಿ ಉದ್ದೇಶಕ್ಕಾಗಿ ಮಾತ್ರ. ದಯವಿಟ್ಟು ಇದನ್ನು ಗಮನಿಸಿ. ತೀರ್ಮಾನ. ಇದನ್ನು ನೆನಪಿಸಿಕೊಳ್ಳಿ, ಯಾವುದೇ ಶಾರೀರಿಕ ಸಂಬಂಧವು ಇಬ್ಬರ ಒಪ್ಪಿಗೆಯ ಮೇಲೆ ಮಾತ್ರ ನಡೆಯಬೇಕು. 69 ಪೊಸಿಷನ್ ಅಥವಾ ಇತರ ಯಾವುದೇ ಪೊಸಿಷನ್ಗಳಿಗೆ ಸಂಬಂಧಿಸಿದಂತೆ ಇಬ್ಬರೂ ಭಾಗಿಗಳು ತಮ್ಮ ಜೀವನದಲ್ಲಿ ಯಾವಾಗಲೂ ಆರಾಮದಾಯಕವಾಗಿರಬೇಕು. ಸಂಬಂಧದಲ್ಲಿ ಸಂವೇದನೆ, ಗೌರವ ಮತ್ತು ಪರಸ್ಪರ ಅಭಿಪ್ರಾಯಗಳ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ನಾವು ಮುಂದುವರಿಯಬೇಕು. ಗಮನಿಸಿ, ಈ ವಿವರಣೆಯನ್ನು ಸೂಕ್ಷ್ಮ ವಿಷಯದ ಸುತ್ತ ಶೈಕ್ಷಣಿಕ ವಿಷಯವನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ ಮತ್ತು ಸಂವೇದನೆಯ ಬದಲಿಗೆ ಶಿಕ್ಷಣ ಮತ್ತು ಮಾಹಿತಿ ನೀಡುವ ಉದ್ದೇಶದಿಂದ ಬಳಸಬೇಕು. ಇತರ ಪೊಸಿಷನ್ಗಳು. ಶಾರೀರಿಕ ಸಂಬಂಧದಲ್ಲಿ ವೈವಿಧ್ಯತೆ ಮತ್ತು ನಾವೀನ್ಯತೆ ಮಹತ್ವದ ಅಂಶಗಳು. ಇದು ಸಂವಹನವನ್ನು ಬಲಪಡಿಸುತ್ತದೆ, ನಿಕಟತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಂಬಂಧವನ್ನು ಸೊಗಸುಗೊಳಿಸುತ್ತದೆ. 69 ಪೊಸಿಷನ್ ಅಷ್ಟೇ ಅಲ್ಲ, ವಿವಿಧ ಶಾರೀರಿಕ ಸಂಬಂಧದ ಪೊಸಿಷನ್ಗಳು ಇವೆ. ಇವುಗಳಲ್ಲಿ ಪ್ರತಿ ಒಂದಕ್ಕೂ ತನ್ನದೇ ಆದ ವಿಶಿಷ್ಟ ಪ್ರಯೋಜನಗಳಿವೆ. ಕೆಲವು ಜನಪ್ರಿಯ ಮತ್ತು ಸಾಮಾನ್ಯ ಪೊಸಿಷನ್ಗಳನ್ನು ನಾವು ಇಲ್ಲಿ ವಿವರಿಸುತ್ತೇವೆ. 1. ಮಿಷನರಿ ಪೊಸಿಷನ್. ಈ ಪೊಸಿಷನ್ ಶಾರೀರಿಕ ಸಂಬಂಧದಲ್ಲಿ ಅತ್ಯಂತ ಪ್ರಚಲಿತವಾಗಿದೆ. ಇದು ಪೊಸಿಷನ್ನಲ್ಲಿ ಪುರುಷನು ಮಹಿಳೆಯ ಮೇಲೆ ಮೇಲ್ನೋಟದಲ್ಲಿದ್ದು ಪರಸ್ಪರ ಮುಖಾಮುಖಿಯಾಗಿರುತ್ತಾರೆ. ಇದು ಅತ್ಯಂತ ಸುಲಭವಾದ ಮತ್ತು ಭಾವನಾತ್ಮಕ ಸಂಪರ್ಕವನ್ನು ಪ್ರಾಮುಖ್ಯವಾಗಿಸುವ ಪೊಸಿಷನ್. ಪ್ರಯೋಜನಗಳು.
ಸ್ನೇಹಬಾಂಧವನ್ನು ಬಲಪಡಿಸುತ್ತದೆ. ಪರಸ್ಪರ ಮುಖಾಮುಖಿಯಾದುದರಿಂದ ಭಾವನಾತ್ಮಕ ಸಂಪರ್ಕವನ್ನು ಉತ್ತೇಜಿಸುತ್ತದೆ. ಮೊದಲ ಬಾರಿಗೆ ಸಂಬಂಧ ಹೊಂದಲು ಸೂಕ್ತ. 2. ಕೌಗಿಲೆ ಸ್ಪೂನಿಂಗ್ ಪೊಸಿಷನ್. ಈ ಪೊಸಿಷನ್ ಶಾರೀರಿಕ ಮತ್ತು ಭಾವನಾತ್ಮಕ ಆರಾಮದಾಯಕತೆಯನ್ನು ಒದಗಿಸುತ್ತದೆ. ಇದರಲ್ಲಿ ಎರಡೂ ಭಾಗಿಗಳು ಬದಿಯಲ್ಲಿಯೇ ಇದ್ದು, ಪುರುಷನು ಮಹಿಳೆಯ ಹಿಂದೆ ಇದ್ದು ಆಕೆಯನ್ನು ಹಿಂದಿನಿಂದ ಪ್ರವೇಶಿಸುತ್ತಾನೆ. ಪ್ರಯೋಜನಗಳು: ಆರಾಮದಾಯಕ ಮತ್ತು ಹತ್ತಿರವಾದ ಅನುಭವ. ಬೆಳಗಿನ ಅಥವಾ ರಾತ್ರಿ ಸಮಯದ ಶಾರೀರಿಕ ಸಂಬಂಧಕ್ಕೆ ಸೂಕ್ತ. ಗರ್ಭಿಣಿ ಮಹಿಳೆಯರಿಗೆ ಮತ್ತು ಆರಾಮದಾಯಕತೆ ಹೆಚ್ಚಿಸಲು ಸಹಕಾರಿ. 3. ಡಾಗಿ ಸ್ಟೈಲ್ ಪೊಸಿಷನ್. ಈ ಪೊಸಿಷನ್ದಲ್ಲಿ ಮಹಿಳೆ ತನ್ನ ತೊಡೆಯ ಮೇಲೆ ನೆಲದ ಮೇಲೆ ಉರಗುತ್ತಿದ್ದಾಗ ಪುರುಷನು ಹಿಂದಿನಿಂದ ಪ್ರವೇಶಿಸುತ್ತಾನೆ. ಇದು ಪ್ರಬಲವಾದ ಶಾರೀರಿಕ ಅನುಭವವನ್ನು ನೀಡುತ್ತದೆ. ಪ್ರಯೋಜನಗಳು: ಆಳವಾದ ಪ್ರವೇಶಕ್ಕೆ ಅವಕಾಶ ನೀಡುತ್ತದೆ. ಸ್ವಲ್ಪ ಹೆಚ್ಚು ಉತ್ಸಾಹವನ್ನು ಹೊಂದಿರಬಹುದು. ವಿವಿಧ ಕೋನಗಳನ್ನು ಪ್ರಯತ್ನಿಸಲು ಅನುಕೂಲ. 4. ಕೌಗಾರ್ಣ ಮತ್ತು ಮುಳುಕಿದ ದನನ ಕೌಗರ್ಲ್ ಅಂಡ್ ರಿವರ್ಸ್ ಕೌಗರ್ಲ್ ಪೊಸಿಷನ್. ಈ ಪೊಸಿಷನ್ಗಳು ಹೆಚ್ಚು ಸಕ್ರಿಯ ಮತ್ತು ನಿಯಂತ್ರಣದ ಅನುಭವವನ್ನು ಒದಗಿಸುತ್ತವೆ. ಕೌಗಾರ್ಣ ಪೊಸಿಷನ್ನಲ್ಲಿ ಮಹಿಳೆ ಪುರುಷನ ಮೇಲೆ ವಾಸ್ತವವಾಗಿ ಮೇಲ್ಮೈಯಲ್ಲಿ ಕುಳಿತಿರುತ್ತಾಳೆ ಮತ್ತು ರಿವರ್ಸ್ ಕೌಗಾರ್ಣ ಪೊಸಿಷನ್ನಲ್ಲಿ ಆಕೆಯ ಮುಖವು ಪುರುಷನ ಮುಖದ ವಿರುದ್ಧವಾಗಿ ಇರುತ್ತದೆ. ಪ್ರಯೋಜನಗಳು: ಮಹಿಳೆಗೆ ಹೆಚ್ಚು ನಿಯಂತ್ರಣ. ವಿಭಿನ್ನ ವೇಗ ಮತ್ತು ಉತ್ಸಾಹವನ್ನು ಪರಿಗಣಿಸಲು ಅನುಕೂಲ. ಪುರುಷನಿಗೆ ವಿಶ್ರಾಂತಿಯನ್ನು ಒದಗಿಸಬಹುದು. 5. ಲೋಟಸ್ ಪೊಸಿಷನ್. ಈ ಪೊಸಿಷನ್ ಹೆಚ್ಚು ಆಂತರಿಕ ಮತ್ತು ಸಮಾನತೆಯ ಶಕ್ತಿಯನ್ನು ಪ್ರತಿಪಾದಿಸುತ್ತದೆ. ಪುರುಷನು ಲೋಟಸ್ ಪೊಸಿಷನ್ನಲ್ಲಿ ಕುಳಿತಾಗ ಮಹಿಳೆ ಅವನ ಮೇಲೆ ಕುಳಿತುಕೊಳ್ಳುತ್ತಾಳೆ ಮತ್ತು ಅವರೆಂದು ನಿಕಟವಾಗಿರುತ್ತಾರೆ. ಪ್ರಯೋಜನಗಳು: ಸಮಾನ ಮತ್ತು ಸಮೀಕ್ಷಿತ ಶಾರೀರಿಕ ಸಂಪರ್ಕ. ಪರಸ್ಪರ ಕಣ್ಣಿನಲ್ಲಿ ಕಣ್ಣು ಹಾಕಲು ಅನುಕೂಲ. ಶ್ವಾಸದೊಂದಿಗೆ ಶರೀರದ ಸಂಪೂರ್ಣ ಅನುಭವ. 6. ಬಟರ್ಫ್ಲೈ ಪೊಸಿಷನ್. ಈ ಪೊಸಿಷನ್ನಲ್ಲಿ ಮಹಿಳೆ ಹಾಸಿಗೆಯಲ್ಲಿರುವಾಗ ಪುರುಷನು ನಿಂತು ಅಥವಾ ನೆಲದ ಮೇಲೆ ಕುತ್ತಿಗೆ ಮೇಲೆ ಕುಳಿತಿರುವಾಗ ಪ್ರವೇಶಿಸುತ್ತಾನೆ. ಇದು ವಿಭಿನ್ನ ಮತ್ತು ವಿಶಿಷ್ಟ ಅನುಭವವನ್ನು ಒದಗಿಸುತ್ತದೆ. ಪ್ರಯೋಜನಗಳು: ಪ್ರಬಲ ಶಕ್ತಿಯ ಅನುಭವ. ಪುರುಷನ ನಿಯಂತ್ರಣವನ್ನು ಹೆಚ್ಚು ಮಾಡುತ್ತದೆ. ಮಹಿಳೆಯ ಶಾರೀರಿಕ ಆರಾಮದಾಯಕತೆಗಾಗಿ ಬದಲಾವಣೆಗಳನ್ನು ಮಾಡಬಹುದು. 7. ಬುಲ್ ಎಂಡು ಸ್ಟ್ಯಾಂಡಿಂಗ್ ಪೊಸಿಷನ್. ಈ ಪೊಸಿಷನ್ನಲ್ಲಿ ಇಬ್ಬರು ನಿಂತಿರುವ ಸ್ಥಿತಿಯಲ್ಲಿ ಸಂಬಂಧ ಹೊಂದುತ್ತಾರೆ. ಇದು ಬಹಳಷ್ಟು ಶಕ್ತಿ ಮತ್ತು ಸಮನ್ವಯತೆಯನ್ನು ಬೇಡುತ್ತದೆ, ಆದರೆ ವಿಭಿನ್ನ ಸಂವೇದನೆಯನ್ನು ಒದಗಿಸುತ್ತದೆ. ಪ್ರಯೋಜನಗಳು: ಶಕ್ತಿಶಾಲಿ ಅನುಭವ. ಕೆಲವು ಸ್ಥಳಗಳಲ್ಲಿ ಅಥವಾ ಹಠಾತ್ ಚಟುವಟಿಕೆಗಾಗಿ ಸೂಕ್ತ. ವೈವಿಧ್ಯಮಯ ಅನುಭವ. 8. ಸಿಡಿನದನನ ಸೈಡ್ ಬೈ ಸೈಡ್ ಪೊಸಿಷನ್. ಈ ಪೊಸಿಷನ್ನನ್ನು ಆರಾಮದಾಯಕವೆಂದು ಪರಿಗಣಿಸಲಾಗುತ್ತದೆ. ಇಬ್ಬರು ಭಾಗಿಗಳು ಬದಿಯಲ್ಲಿಯೇ ಕುಳಿತು ಪರಸ್ಪರ ಮುಖಾಮುಖಿಯಾಗಿ ಕೂರುತ್ತಾರೆ. ಪ್ರಯೋಜನಗಳು: ಆರಾಮದಾಯಕ ಮತ್ತು ಸಾನ್ನಿಧ್ಯತೆಯ ಅನುಭವ. ಉತ್ಸಾಹ ಮತ್ತು ಶಕ್ತಿ ಕಡಿಮೆ ಇರುವ ಸಂದರ್ಭಗಳಲ್ಲಿ ಸೂಕ್ತ. ಭಾವನಾತ್ಮಕ ಸಂಪರ್ಕಕ್ಕೆ ಒತ್ತಡ ನೀಡುತ್ತದೆ. ತೀರ್ಮಾನ: ಈ ಪೊಸಿಷನ್ಗಳು ಶಾರೀರಿಕ ಸಂಬಂಧದಲ್ಲಿ ವೈವಿಧ್ಯತೆಯನ್ನು ತರಲು ಮತ್ತು ಸಂಬಂಧವನ್ನು ಬಲಪಡಿಸಲು ಬಳಸಬಹುದು. ಪ್ರತಿಯೊಂದು ಪೊಸಿಷನ್ನಲ್ಲಿಯೂ ಪರಸ್ಪರ ಒಪ್ಪಿಗೆಯು ಅತಿ ಮುಖ್ಯ. ಬದಲಾವಣೆಗಳು ಮತ್ತು ವೈವಿಧ್ಯತೆಗಳಿಂದ ಸಂತೋಷದ, ಆರಾಮದಾಯಕ ಮತ್ತು ಬಲಿಷ್ಠ ಸಂಬಂಧವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ.